ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ರಾಜ್ಯಾದ್ಯಂತ ನಡೀತಾ ಇರುವ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಅಂದರೆ SIR ಪ್ರಕ್ರಿಯೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ ನಿಮ್ಮ ಮನೆಗೆ BLOಗಳು ಬಂದು ಫಾರ್ಮ್ ಅನ್ನು ಕೊಟ್ಟಿದ್ದಾರಾ ಅಥವಾ ನೀವೇ ಆನ್ಲೈನ್ನಲ್ಲಿ ಫಾರ್ಮ್ ಅನ್ನು ತುಂಬಿದ್ದೀರಾ? ಆನ್ಲೈನ್ನಲ್ಲಿ ತುಂಬಿದ ಮೇಲೆ ಮತ್ತೆ ಆಫ್ಲೈನ್ನಲ್ಲಿ BLOಗಳಿಗೆ ಫಾರ್ಮ್ ಅನ್ನು ಕೊಡಬೇಕಾ? ಇಂಥ ಹತ್ತಾರು ಗೊಂದಲಗಳು ಈಗ ಜನರನ್ನ ಕಾಡ್ತಾ ಇದೆ. ಇದರ ಜೊತೆಗೆ ಕೆಲವು ಕಡೆ BLOಗಳು ಮನೆ ಮನೆಗೆ ಹೋಗದೆ ಯಾವುದೋ ಸಮುದಾಯ ಭವನದಲ್ಲಿ ಕೂತು ಫಾರ್ಮ್ ಹಂಚ್ತಾ ಇದ್ದಾರೆ ಅನ್ನೋ ದೂರುಗಳು ಕೇಳಿ ಬಂದಿದೆ. ಈ ಎಲ್ಲ ಗೊಂದಲಗಳಿಗೆ ಇದೀಗ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕರ್ತವ್ಯ ಲೋಪ ಎಸಗಿದ ಬರೋಬ್ಬರಿ 35 BLOಗಳಿಗೆ ನೋಟಿಸ್ ಕೂಡ ನೀಡಿದ್ದಾರೆ. ಹಾಗಾದ್ರೆ ಆನ್ಲೈನ್ ಆಫ್ಲೈನ್ ಫಾರ್ಮ್ ಬಗ್ಗೆ ಚುನಾವಣಾಧಿಕಾರಿ ಹೇಳಿದ್ದೇನು? ಶಾಶ್ವತ ನಿವಾಸ ಪ್ರಮಾಣ ಪತ್ರದ ಬಗ್ಗೆ ತೆಗೆದುಕೊಂಡಿರುವ ನಿರ್ಧಾರ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಡಿಯೋ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. 35 BLOಗಳಿಗೆ ಶೋ ಕಾಸ್ ನೋಟಿಸ್, ಕಟ್ಟುನಿಟ್ಟಿನ ವಾರ್ನಿಂಗ್. ಸ್ನೇಹಿತರೆ, SIR ಪ್ರಕ್ರಿಯೆಯ ನಿಯಮದ ಪ್ರಕಾರ BLOಗಳು ಪ್ರತಿಯೊಬ್ಬರ ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಯನ್ನು ವಿತರಿಸಬೇಕು. ಆದರೆ ಕೆಲವು ಕಡೆ BLOಗಳು ಮನೆಗೆ ಹೋಗದೆ ಯಾವುದೋ ಗುಡಿಯಲ್ಲಿ ಅಥವಾ ಸಮುದಾಯ ಭವನದಲ್ಲಿ ಕೂತು ಫಾರ್ಮ್ ಹಂಚ್ತಾ ಇದ್ದಾರೆ ಅನ್ನೋ ದೂರುಗಳು ಕೇಳಿಬಂದಿದ್ವು. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಚುನಾವಣಾ ಆಯೋಗ ಕರ್ತವ್ಯ ಲೋಪ ಎಸಗಿದ ಬರೋಬ್ಬರಿ 35 BLOಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಮನೆ ಮನೆಗೆ ಭೇಟಿ ಮಾಡೋದನ್ನು ತಪ್ಪಿಸುವಂತಿಲ್ಲ. ಕಡ್ಡಾಯವಾಗಿ ಮನೆಗೆ ಹೋಗಿ ಫಾರ್ಮ್ ಅನ್ನು ವಿತರಿಸಬೇಕು. ನಿಯಮ ಉಲ್ಲಂಘಿಸಿದ್ರೆ ಕಠಿಣ ಕ್ರಮ ಗ್ಯಾರಂಟಿ ಅಂತ ಎಚ್ಚರಿಕೆ ನೀಡಿದೆ. ಒಂದು ವೇಳೆ ನಿಮಗೂ BLOಗಳಿಂದ ಸಮಸ್ಯೆ ಆಗಿದ್ರೆ ನೀವು ನೇರವಾಗಿ ದೂರು ನೀಡಬಹುದು. ಆನ್ಲೈನ್ನಲ್ಲಿ ಫಾರ್ಮ್ ತುಂಬಿದವರು ಮತ್ತೆ BLOಗೆ ಕೊಡಬೇಕಾ? ಬಹಳಷ್ಟು ಜನರಿಗೆ ಇರುವ ದೊಡ್ಡ ಗೊಂದಲ ಅಂದರೆ, ನಾನು ಈಗಾಗಲೇ ಆನ್ಲೈನ್ನಲ್ಲಿ ಫಾರ್ಮ್ ಸಬ್ಮಿಟ್ ಮಾಡಿದ್ದೀನಿ, ಈಗ BLO ಮನೆಗೆ ಬಂದು ಮತ್ತೆ ಫಾರ್ಮ್ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಅನ್ನೋದು. ಇದಕ್ಕೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀವು ಆನ್ಲೈನ್ನಲ್ಲಿ ಫಾರ್ಮ್ ತುಂಬಿದ್ರೆ ಮತ್ತೆ ಆಫ್ಲೈನ್ನಲ್ಲಿ ಅಂದರೆ ಪೇಪರ್ ಫಾರ್ಮ್ ತುಂಬಿಕೊಳ್ಳುವ ಅಗತ್ಯ ಇಲ್ಲ. ಆದರೆ ಒಂದು ವೇಳೆ BLO ನಿಮ್ಮ ಮನೆಗೆ ಬಂದು ಫಾರ್ಮ್ ಅನ್ನು ಕೊಟ್ಟರೆ ಅದನ್ನು ನೀವು ಭರ್ತಿ ಮಾಡಿ ಕೊಟ್ಟರೂ ತಪ್ಪೇನಿಲ್ಲ. ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಯಾವುದಾದ್ರೂ ಒಂದನ್ನು ಮಾಡಿದ್ರೆ ಸಾಕು. ಆದರೆ ಕನ್ಫರ್ಮೇಷನ್ಗಾಗಿ ಎರಡೂ ಕಡೆ ಮಾಡಿದ್ರೂ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನ ಆನ್ಲೈನ್ ಮೂಲಕ ಯಶಸ್ವಿಯಾಗಿ ಫಾರ್ಮ್ ಸಬ್ಮಿಟ್ ಮಾಡಿದ್ದಾರೆ ಅಂತಲೂ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಹೇಗಿದೆ ರೆಸ್ಪಾನ್ಸ್? ಬೆಂಗಳೂರು ಯಾಕೆ ಹಿಂದೆ? ಸ್ನೇಹಿತರೆ, SIR ಪ್ರಕ್ರಿಯೆ ಶುರುವಾಗಿ 1 ವಾರ ಕಳೆದಿದೆ. ರಾಜ್ಯದ ಒಟ್ಟು 5.4 ಕೋಟಿ ಮತದಾರರ ಪೈಕಿ ಈಗಾಗಲೇ 80% ಜನರಿಗೆ ಫಾರ್ಮ್ ವಿತರಿಸಲಾಗಿದೆ. ಇದರಲ್ಲಿ ಅಚ್ಚರಿಯ ವಿಚಾರ ಅಂದರೆ, ಗ್ರಾಮೀಣ ಭಾಗದ ಜನ ಅತ್ಯಂತ ಉತ್ಸಾಹದಿಂದ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ಉತ್ತರ ಕನ್ನಡ, ಮಂಡ್ಯ ಮತ್ತು ವಿಜಯನಗರಗಳಲ್ಲಿ ಭಾರೀ ವೇಗದಲ್ಲಿ ಫಾರ್ಮ್ ಹಂಚಿಕೆ ಮತ್ತು ಕಲೆಕ್ಷನ್ ನಡೀತಾ ಇದೆ. ಆದರೆ ವಿದ್ಯಾವಂತರು ಹಾಗೂ IT ಉದ್ಯೋಗಿಗಳೇ ತುಂಬಿರುವ ಸಿಲಿಕಾನ್ ಸಿಟಿ ಬೆಂಗಳೂರು ಮಾತ್ರ ಈ ವಿಚಾರದಲ್ಲಿ ಹಿಂದೆ ಬಿದ್ದಿದೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 40% ಫಾರ್ಮ್ಗಳು ಇನ್ನೂ ಹಂಚಿಕೆಯಾಗಿಲ್ಲ. ಗೇಟೆಡ್ ಕಮ್ಯುನಿಟಿಗಳಲ್ಲಿ BLOಗಳಿಗೆ ಒಳಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ದೂರುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ನಗರವಾಸಿಗಳು ಸ್ವಲ್ಪ ಎಚ್ಚೆತ್ತುಕೊಂಡು BLOಗಳಿಗೆ ಸಹಕರಿಸಿ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬೇಕಿದೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರದ ಕಥೆ ಏನಾಯಿತು? ಇನ್ನು 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದವರು ಸೂಕ್ತ ದಾಖಲೆಗಳು ಇಲ್ಲದೇ ಇದ್ದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ತರಬಹುದು ಅಂತ ಈ ಹಿಂದೆ ಹೇಳಲಾಗಿತ್ತು. ಆದ್ರೆ ಈ ಬಗ್ಗೆ ಜನರಲ್ಲಿ ಗೊಂದಲ ಶುರುವಾಗುವ ಹಿನ್ನೆಲೆಯಲ್ಲಿ CM DK ಶಿವಕುಮಾರ್ ಅವರು ಗ್ರಾಮ ಪಂಚಾಯಿತಿಗಳಲ್ಲೇ ಈ ಪ್ರಮಾಣ ಪತ್ರ ನೀಡಲಾಗುವುದು ಅಂತ ಆದೇಶಿಸಿದ್ರು. ಆದ್ರೆ ಈ ಬಗ್ಗೆ ಚುನಾವಣಾ ಆಯೋಗ ಸ್ಪಷ್ಟನೆ ನೀಡಿದೆ. ಸದ್ಯಕ್ಕೆ BLOಗಳು ಮನೆಗೆ ಬಂದಾಗ ಕೇವಲ ಎನ್ಯುಮರೇಷನ್ ಫಾರ್ಮ್ ತುಂಬಿಕೊಟ್ರೆ ಸಾಕು. ಅದರ ಜೊತೆಗೆ ಯಾವುದೇ ದಾಖಲೆಗಳನ್ನು ಕಡ್ಡಾಯವಾಗಿ ನೀಡುವ ಅಗತ್ಯವಿಲ್ಲ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಬಿಡುಗಡೆಯಾದ ಬಳಿಕವಷ್ಟೇ ಯಾರ ಹೆಸರು ಲಿಸ್ಟ್ನಲ್ಲಿ ಇರೋದಿಲ್ವೋ ಅವರು ಮಾತ್ರ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಥವಾ ಇತರೆ ದಾಖಲೆಗಳನ್ನು ನೀಡಬೇಕಾಗತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಯಾರೂ ಗಾಬರಿಯಾಗುವ ಅಗತ್ಯ ಇಲ್ಲ. ಒಟ್ಟಿನಲ್ಲಿ ಸ್ನೇಹಿತರೆ, SIR ಪ್ರಕ್ರಿಯೆ ರಾಜ್ಯಾದ್ಯಂತ ಭರದಿಂದ ಸಾಗ್ತಾ ಇದೆ. ಜುಲೈ 29 ಫಾರ್ಮ್ ಸಬ್ಮಿಟ್ ಮಾಡೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಅಧಿಕಾರಿಗಳು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕಿದೆ. ಈಗಾಗಲೇ ನಿಮ್ಮ ಮನೆಗೆ BLOಗಳು ಬಂದಿದ್ದಾರಾ?
ನೀವು ಫಾರ್ಮ್ ಅನ್ನು ತುಂಬಿ ಕೊಟ್ಟಿದ್ದೀರಾ ಅಥವಾ ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡಿದ್ರಾ? ಈ ಪ್ರಕ್ರಿಯೆಯಲ್ಲಿ ನಿಮಗೇನಾದರೂ ಸಮಸ್ಯೆ ಎದುರಾಗಿದೆಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನಿಗೂ ಬಹಳ ಮುಖ್ಯ ಆಗಿದೆ. ಹಾಗಾಗಿ ದಯವಿಟ್ಟು ಎಲ್ರಿಗೂ ನಿಮ್ಮ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.